ರೋಡಲ್ಲಿ ಏನೇ ಆಗಲಿ ರೋಡ್ ಯಾವಾಗಲೂ ನೈಸ್. ನಾನು ನಿನ್ನೆ ಒಂದು ಹೆಡ್ಲೈನ್ಸ್ ನೋಡಿದೆ ಆಯ್ತಾ, ಭೀಕರ ಅಪಘಾತ, ಇಬ್ಬರ ಸಾವು, ನೈಸ್ ರೋಡ್. ಚಪ್ಪಳೆ ಜೋರಾಗಿ ಬಲಿ ಫಾರ್ ಯು ಫಸ್ಟ್ ಆಕ್ಟ್ ಆಫ್ ದಿ ಈವ್ನಿಂಗ್. ಆಕಿಬ್ ಆನ್ ಸ್ಟೇಜ್. ಹಾಯ್ ಚಂದ. ನನ್ನ ಹೆಸರು ಆಕಿಬ್ ಅಂತ. ನಂಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ಅವಳು ಮದುವೆ ಆಗೋಯ್ತು ನನ್ನ ಜೊತೆ. ನನ್ನ ಮದುವೆ ಆಗಿದೆ ಜನರಿಗೆ ಹೇಳಿದ ಜನ ನಂಬೋದೇ ಇಲ್ಲ. ಅದೇ ಗಾಯ್ಸ್, ನನ್ನ ಹೆಸರು ಆಕಿಬ್, ನಾನು ಮುಸ್ಲಿಮು. ಹೆದರ್ಕೋಬೇಡಿ, ನಾನು ಬ್ಯಾಗ್ ತಂದಿಲ್ಲ. ಕೋರ್ಮಂಗ್ಲದಲ್ಲಿ ರಾಮೇಶ್ವರಮೂ ಇಲ್ಲ. ಹೆಸರು ಆಕಿಬ್, ನಾನು ಮುಸ್ಲಿಮು. ನಾನು 4 ಸತಿ ಮದುವೆ ಆಗ್ಬೋದು. ನಾನು ಸಣ್ಣ ಇರ್ಬೇಕಾದ್ರೆ ಎಲ್ಲ ಮುಸ್ಲಿಮ್ಸು 4 ಸತಿ ಮದುವೆ ಆಗ್ತಾರೆ ಅನ್ಕೊಂಡಿದ್ದೆ. ನಂಗಿದು ಗೊತ್ತೇ ಇಲ್ಲ. ನನ್ನ ಫ್ರೆಂಡ್ಸ್ ಬಂದು ಪದೇ ಪದೇ ಕೇಳೋರು, ಆಕಿಬ್ ನೀನು 4 ಸತಿ ಮದುವೆ ಆಗ್ಬೋದಲ್ಲ, ನೀನು 4 ಸತಿ ಮದುವೆ ಆಗ್ಬೋದಲ್ಲ ಅಂತ. ಎಂಥ ಕ್ವೆಶನ್ಸ್ ಅಂದರೆ, ಒಂದ್ಸತಿ ನನ್ನ ಫ್ರೆಂಡ್ ಬಂದುಬಿಟ್ಟು, ಆಕಿಬ್ ನೀನು 4 ಸತಿ ಮದುವೆ ಆಗ್ಬೋದು, ಆದರೆ ನೀ ಇರೋದು 3 BHK. ಅದೇಂಗೆ ವರ್ಕ್ ಆಗುತ್ತೆ? ನಾನು 4ನೇ ಒಳಗೆ ಅಡುಗೆ ಮನೆ ಇದೆ ಅಂತ ಹೇಳಿದೆ. ಬೇಜಾರಾಗಬೇಡಿ ಆಯ್ತಾ, ಎಲ್ರಿಗೂ ಅಡುಗೆ ಮನೆ ಸಮಾನವಾಗಿದೆ ಆಯ್ತಾ. ಐ ಬಿಲೀವ್ ಇನ್ ಈಕ್ವಾಲಿಟಿ ಆ್ಯಂಡ್ ಟೀಮ್ ವರ್ಕ್. ಮದುವೆ ಆದಮೇಲೆ ನನಗೊಂದು ಅರ್ಥ ಆಯಿತು. ಏನು ಅಂದರೆ, ನನ್ನ ಹೆಂಡತಿಗೆ ಇಂಗ್ಲೀಷ್ ಮಾತಾಡೋ ಹುಚ್ಚು, ತುಂಬ ಹುಚ್ಚು. ಆದರೆ ನಂಗೆ ತಲೆ ಮೇಲಿಂದ ಹೋಗುತ್ತೆ. ಯಾಕಂದರೆ ನಾನು ಮೊನ್ನೆ ಹೋಗ್ಬಿಟ್ಟು ನನ್ನ ಹೆಂಡತಿ ಕೇಳಿದೆ, ಬೇಬ್ ಆರ್ ಯು ಹಂಗ್ರಿ ಅಂತ. ಸಿಂಪಲ್ ಕ್ವೆಶನ್ ಅಲ್ವಾ? ಅವಳು ಬಂದ್ಬಿಟ್ಟು, ಬೇಬ್ ಐ ಆಮ್ ನಾಟ್ ಹಂಗ್ರಿ ಬಟ್ ಐ ಆಮ್ ಹಂಗ್ರಿ ಅಂದು. ನಾನು ವಾವ್ ಅಂದೆ. ಯಾಕಂದರೆ ಅವಳೇನು ಹೇಳೋದು ನಂಗೆ ಅರ್ಥ ಆಗಿಲ್ಲ, ಅವಳೇನು ಹೇಳೋದು ಅವಳಿಗೂ ಅರ್ಥ ಆಗಿಲ್ಲ. ಆದರೆ ಮೆಸೇಜ್ ಕನ್ವೆ ಆಗಿದೆ. ನೋಡ್ತಾ ಇದ್ರೆ ಎಂಥ ಲೈಫ್ ಹ್ಯಾಕು. ನಾನು ಇದನ್ನು ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಬಾಸ್ ಕೇಳಿದ್ರು, ಆಕಿಬ್ ಇಸ್ ದ ರಿಪೋರ್ಟ್ ಡನ್ ಅಂತ. ನಾ ಹೇಳ್ದೆ, ಇಟ್ಸ್ ನಾಟ್ ಡನ್ ಬಟ್ ಇಟ್ಸ್ ಡನ್ ಅಂತ. ಸಖತ್ತ ವರ್ಕ್ ಆಗುತ್ತೆ. ಅಂಟಿಲ್ ಎಸ್ಟರ್ಡೇ ನನ್ನ ವೈಫ್ ಬಂದ್ಬಿಟ್ಟು ಕೇಳಿದ್ಲು, ಬೇಬ್ ಡೂ ಐ ಲುಕ್ ಫ್ಯಾಟ್? ನಂಗೆ ಗೊತ್ತು, ಚೆಕ್ ಮೇಟ್ ಇದು. ನಾ ಹೇಳ್ದೆ, ಬೇಬ್ ಯು ನಾಟ್ ಫ್ಯಾಟ್ ಬಟ್ ಯು ಬ್ಯೂಟಿಫುಲ್. ನಂಗೆ ಗೊತ್ತು ಈ ಜೋಕಲ್ಲಿ ಕ್ಲೈಮ್ಯಾಕ್ಸ್ ಇಲ್ಲ ಅಂತ, ಆದರೆ ನಂಗೆ ಜೀವ ಮುಖ್ಯ. ನಂಗೆ ಜನ ಎಷ್ಟು ಸತಿ ಕೇಳಿದ್ರು ಅಂದರೆ, ನೀನು 4 ಸತಿ ಮದುವೆ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು, ನಾನು ಸಣ್ಣ ಇರ್ಬೇಕಾದ್ರೆ ಎಲ್ಲ ಮುಸ್ಲಿಮ್ಸ್ 4 ಸತಿ ಮದುವೆ ಆಗ್ತಾರೆ ಅನ್ಕೊಂಡಿದ್ದೆ. ನಾನು ಒಪ್ಪನ ಮದುವೆಗೆ ಕಾಯ್ತಾ ಇದ್ದೆ. ಮಾಡ್ಕೊಳ್ಳಿಲ್ಲ ಅವರು. ನಾನು ನಿಜ ಅನ್ಕೊಂಡಿದ್ದೆ, ಮುಸ್ಲಿಮ್ಸ್ 4 ಸತಿ ಮದುವೆ ಆಗ್ಬೋದು, ಅದಕ್ಕೆ ಇಂಡಿಯಾದಲ್ಲಿ 5 ಸೀಟರ್ ಕಾರ್ಸ್ ಇರೋದು ಅಂತ. ಗಂಡ ಅವ್ರ ಹೆಂಡತಿನ ಓಡಾಡ್ಸಕ್ಕೆ ಅಂತ ಹೇಳ್ಬಿಟ್ಟು, ನೀವು ಅದಕ್ಕೆ ಯಾವ್ದಾದ್ರು ಒಬ್ಬ ಗಂಡಸು 4 ಹೆಣ್ಮಕ್ಳ ಜೊತೆ ನೋಡಿದ್ರೆ ಒಂದು ಕಾರಲ್ಲಿ ಏನು ಅನ್ಕೋಬೇಕು? ಹಾರ್ಡ್ ವರ್ಕಿಂಗ್ ಕ್ಯಾಬ್ ಡ್ರೈವರ್ ಅನ್ಕೋಬೇಕಾಯ್ತಾ. ಯಾಕಂದರೆ ಮುಸ್ಲಿಮ್ಸ್ ಕ್ಯಾಬ್ ಓಡಿಸಲ್ಲ, ಮುಸ್ಲಿಮ್ಸ್ ಓಡಿಸೋದು ಆಟೋ ಅಲ್ವಾ. ಓಲಾ ಆಟೋ ಬುಕ್ ಮಾಡಿ ಸಾಕು ಮುಸ್ಲಿಮೇ ಬರೋದು. ನಂಗೆ ಎಷ್ಟು ಸತಿ ಆಗಿದೆ ಅಂದರೆ, ನಂಗೊಂದ್ಸತಿ ನನ್ನ ಹೆಸರೇ ಬಂತು. ನಾನು ಕನ್ಫ್ಯೂಸ್, OTP ಕೊಡಬೇಕೋ ತಗೋಬೇಕು ಅಂತ. ನಾನು ಪ್ಯಾಸೆಂಜರು ರೈಡರು ಅಂತ. ನನಗಿವಾಗ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ನಾನೆಲ್ಲ ಜಗಳ ಆಡ್ಕೊಂಡ್ರೆ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಲ್ಲ, ನಾವು ಓಲಾ ಆಟೋ ಬುಕ್ ಮಾಡ್ತೀನಿ. ನಂಗೆ ಗೊತ್ತು ನಮ್ಮ ಮುಸ್ಲಿಮ್ 3 ಮಿನಿಟ್ಸ್ ಅವೇ ಇದ್ದಾನೆ ಅಂತ ಹೇಳ್ಬಿಟ್ಟು, ಆದರೆ ನಾನು ಕ್ಯಾನ್ಸಲ್ ಮಾಡ್ತಾನೆ. ಮಾಲ್ ಸ್ಟೋರೀಸ್ ಡೋಂಟ್ ಟ್ರಸ್ಟ್ ಆಟೋ ಡ್ರೈವರ್. ಓಕೆ, ಡೋಂಟ್ ಸೇ ಮುಸ್ಲಿಮ್ಸ್ ಆಯ್ತಾ. ಇವತ್ತು ವೆನಿಗೆ ಬರ್ಬೇಕಾರೆ ಒಂದು ಆಟೋ ನೋಡಿದೆ. ಆಟೋ ಹಿಂದೆ ತಂದೆ ತಾಯಿ ಆಶೀರ್ವಾದ ಅಂತ ಬರೆದಿತ್ತು. ನೋಡಿದ ಆಟೋ ಹಿಂದೆ ತಂದೆ ತಾಯಿ ಆಶೀರ್ವಾದ. ನನಗೇನು ಅನ್ಸುತ್ತೆ ಅಂದರೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದ್ದಿದ್ರೆ ನಮ್ಮೂರು ಇಷ್ಟ ನನಗೆ, ಬೆಂಗಳೂರು. ನನಗೆ ಯಾಕೆ ಇಷ್ಟ ಅಂದರೆ, ನಾವು ಟ್ರಾಫಿಕ್ನ ಒಪ್ಕೊಂಡ್ಬಿಟ್ಟಿವಿ, ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಎಷ್ಟು ಅಕ್ಸೆಪ್ಟ್ ಮಾಡಿದ್ದೀವಿ ಅಂದರೆ, ನಾವೊಂದು ರೋಡಿಗೆ ನೈಸ್ ರೋಡ್ ಅಂತ ಹೆಸರಿಟ್ಟಿದ್ದೇವೆ. ಆದರೆ ಯೋಚಿಸಿ, ಈ ರೋಡಿನ ನೇಮಕ್ಕೂ ಜಾಸ್ತಿ ರೋಡಿನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಥರ ಕಾಣಿಸುತ್ತೆ ಅಲ್ವಾ. ಯಾಕಂದರೆ ಆ ರೋಡಲ್ಲಿ ಏನೇ ಆಗಲಿ, ರೋಡ್ ಯಾವಾಗಲೂ
ನೈಸ್. ನಾನು ಎನ್ನೆ ಒಂದು ಹೆಡ್ಲೈನ್ಸ್ ನೋಡಿದೆ ಆಯ್ತಾ, ಭೀಕರ ಅಪಘಾತ, ಇಬ್ಬರ ಸಾವು, ನೈಸ್ ರೋಡ್. ಏನೇ ಆಗ್ಲಿ ರೋಡ್ ನೈಸೇ. ಅದಕ್ಕೆ ಎಮ್ ಜಿ ರೋಡ್ ಇಷ್ಟ ನನಗೆ. ಎಮ್ ಜಿ ರೋಡ್ ಹೋಗಿದ್ದೀರಾ? ಫಾರ್ ಸಮ್ ರೀಸನ್ ನಮ್ಮ ಬೆಂಗಳೂರಲ್ಲಿರೋ ಎಲ್ಲ ಪಬ್ಸು ಎಮ್ ಜಿ ರೋಡಲ್ಲಿದೆ. ಆದರೆ ಗಾಂಧೀಜಿ ಬರ್ಡೇ ದಿನ ಅವ್ರು ಕ್ಲೋಸ್. ಅವ್ರ ಬರ್ತ್ಡೇ ದಿನ ಹ್ಯಾಪಿ ಅವರ್ ಇರಬೇಕಲ್ವಾ, ಬೈ ಒನ್ ಗೆಟ್ ಒನ್ ಇರಬೇಕು. ಯಾರ ಗಾಂಧೀಜಿ ಫ್ಯಾನ್ಸ್ ಇದ್ದೀರಾ? ಒಬ್ರೆ. ಮೊನ್ನೆ ಮದುವೆ ಆಗಿ ಒಂದು ಟ್ರಿಪ್ಪಿಗೆ ಹೋದೆ. ಟ್ರಿಪ್ಪು ಜಂಗಲ್ ಸಫಾರಿ ಹೋಗಿದ್ದೀರಾ ಯಾರೇ? ಕೈ ಎತ್ತಿ ಜಂಗಲ್ ಸಫಾರಿಗೆ ಹೋದವರು ಸ್ವಲ್ಪ ಜನ ಹೋಗಿದ್ದೀರಾ? ಜಂಗಲ್ ಸಫಾರಿ ನಂಗೆ ಇಷ್ಟ ಇಲ್ಲ ಆಯಿತಾ, ಯಾಕಂದರೆ ಭಯಂಕರ ಎಕ್ಸ್ಪೆನ್ಸಿವ್. 1 ಗಂಟೆಗೆ 5,000 ರೂಪಾಯಿ ಅಂತೆ. ನಾನು ಹೋಗಿದ್ದ ಸಫಾರಿ ಸ್ಪೆಷಲ್ ಸಫಾರಿ, ನೈಟ್ ಸಫಾರಿ ಅಂತ. ನೈಟ್ ಸಫಾರಿ ಏನು ಗೊತ್ತಾ, ಗೈಡ್ ಕತ್ಲಲ್ಲಿ ತೋರಿಸಿ ಸರ್ ಕಾಣಿಸ್ತಾ ಅಂತ ಕೇಳ್ತಾರೆ. ನಾವು ಸರ್ ಕಾಣಿಸ್ತು ಅಂತ ಹೇಳ್ಬೇಕು. ಬ್ಯೂಟಿಫುಲ್ ರಿಲೇಷನ್ಶಿಪ್. ನಾನು ಈ ಸಫಾರಿ ಹೋದೆ ಆಯ್ತಾ, 1 ಗಂಟೆ ಸಫಾರಿ. ಸಡನ್ನಾಗಿ 30 ಮಿನಿಟ್ಸಿಗೆ ನಂಗೆ ಡ್ರೈವರ್ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸಗಣಿ ತೋರಿಸ್ಬಿಟ್ಟು ಸರ್ ಇದೇನು ಗೊತ್ತಾ ಅಂತ ಕೇಳ್ದ. ನಾ ಇಲ್ಲ ಅಂತ ಹೇಳ್ದೆ. ಅವನು ಸರ್ ಇದು ಹುಲಿಯ ಸಗಣಿ ಅಂತ ಹೇಳ್ದ. ತುಂಬ ಕಲಿತೆ ನಾವು ಅವತ್ತು. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಜಿಂಕೆ ತೋರಿಸ್ದ. ಸರ್ ಕಾಣಿಸ್ತಾ ಜಿಂಕೆ ಅಂದ. ಹಾಂ ಜಿಂಕೆ ಅದರಲ್ಲಿ ಸರ್ ಜಿಂಕೆ ಅಲ್ಲ, ಅದು ಹುಲಿಯ ಆಹಾರ ಅಂತ ಹೇಳ್ದ. ನಾನು 1 ಗಂಟೆ ಟ್ರಿಪ್ಪಲ್ಲಿ ನಾನು ಸಿಂಹ, ಹುಲಿ, ಚಿರತೆ ಏನು ನೋಡಿಲ್ಲ. ಅದೇನು ತಿನ್ನತ್ತೆ, ಹೇಗೆ ಹೇಳತ್ತೆ ಅಂತ ಗೊತ್ತಾಗ್ತದೆ. 5,000 ರೂಪಾಯಿ ಕೊಟ್ಟು ನಂಗೆ ಒಂದು ಕ್ರಿಯೇಚರ್ ಕಾಣಿಸ್ತೈತಾ, ನವಿಲು. 5,000 ರೂಪಾಯಿಗೆ ನವಿಲು ರಾತ್ರಿ. ಅದು ಡಾನ್ಸ್ ಬೇರೆ ಮಾಡ್ತಾ ಇಲ್ಲ. ನಾನು 5,000 ರೂಪೀಸ್ ಕೊಟ್ಟಿನಿ, ಫಕಿನ್ ಪರ್ಫಾರ್ಮ್. ಏನು ಸ್ಟೇಜ್ ಫಿಯರಾ ನಿಂಗೆ? ನಾನು 200 ರೂಪಾಯಿ ಡೈಲಿ ಪರ್ಫಾರ್ಮ್ ಮಾಡ್ತೀನಿ. ವಾಟ್ಸ್ ಯುವರ್ ಎಕ್ಸ್ಕ್ಯೂಸ್? ಆದರೆ ವಾಪಸ್ ಬರ್ಬೇಕಾದ್ರೆ ನನಗೆ 5,000 ರೂಪಾಯಿ ಕೊಟ್ಟಿಲ್ಲ. ಏನಾದ್ರು ಒಳ್ಳೆ ತೋರಿಸ್ತಾನೆ ಅಂದ್ಕೊಂಡಿದ್ದೆ. 5,000 ರೂಪಾಯಿ ಬರ್ಬೇಕಾದ್ರೆ ನಂಗೆ ವಾಪಸ್ ಬರ್ಬೇಕಾದ್ರೆ ಒಂದು ಕತ್ಲಲ್ಲಿ ಇಷ್ಟು ದೊಡ್ಡ ಪ್ರಾಣಿ ಕಾಣಿಸ್ತು. ನಾನು 5,000 ರೂಪಾಯಿ ಇದೇನು ಜುರಾಸಿಕ್ ಪಾರ್ಕ್ ಬಂದಿದ್ದೆ ನಾನು ಅಂತ ಹೇಳ್ಬಿಟ್ಟು, ಏನು ಸರ್ ಇದು ಏನು ಅಂತ ಹೇಳಿ ಲೈಟ್ ಬಿಟ್ಟು, ಸರ್ ಅದು ಮೊಲ, ಯೂಸ್ ಮೀ ಅಂತ ಬರ್ದಿದೆ ನೋಡಿ, ಡಸ್ಟ್ಬಿನ್ ಅದು ಅಂತ. ಅದೇ ಟ್ರಿಪ್ಪಲ್ಲಿ ಮುಂದೆ ಊಟಿಗೆ ಹೋದೆ ಆಯ್ತಾ. ಊಟಿಗೆ ಹೋಗಿದ್ದೀರಾ? ಮಾತಾಡ್ಸಲ್ವ ಗಾಯ್ಸ್ ನೀವು? ಹಾಂ ಹೋಗಿದ್ದೀರ ತಾನೆ. ಊಟಿಗೆ ಹೋದೆ ಆಯ್ತಾ. ಊಟಿಲಿ ನಂಗೆ ಏನು ಇಷ್ಟ ಅಂದರೆ, ಅದು ಬ್ಯೂಟಿಫುಲ್ ಪಾರ್ಟ್ ಅಬೌಟ್ ಊಟಿ ಇಸ್, ನೀವು ಎಲ್ಲೇ ನೋಡಿ ನಿಮಗೆ ಬೆಟ್ಟನೇ ಕಾಣೋದು ಅಲ್ವಾ. ಊಟಿಲಿ ನಾನು ಒಂದು ಒಳ್ಳೆ ಬೆಟ್ಟಕ್ಕೆ ಹೋದೆ. ಆ ಬೆಟ್ಟದ ಮೇಲೆ ಬೈನೋಕ್ಯುಲರ್ ಇತ್ತು. ಅದಕ್ಕೆ ನೀವು ಕಾಸು ಕೊಡಬೇಕು. ನಾನು ಒಳ್ಳೆಯವಲ್ವಾ ಅಲ್ವಾ? ಹಾಂ, ನಾನು ಕಾಸು ಕೊಟ್ಟು ಬೈನೋಕ್ಯುಲರ್ ನೋಡಿದ್ರೆ ಮತ್ತೊಂದು ಬೆಟ್ಟ. ನನ್ನ ಗೈಡ್ ತಂದ್ಬಿಟ್ಟು ಸರ್ ಆ ಬೆಟ್ಟ ಹೆಂಗಿದೆ ಅಂತ ಹೇಳ್ದ. ಎಲ್ಲ ಬೆಟ್ಟ ಇದ್ದಂಗೆ ಇದೆ ಅಂತ. ಅಲ್ಲ ಸರ್ ಹೆಂಗೆ ಕಾಣಿಸ್ತಿದೆ ಅಂತ ಕೇಳ್ದ. ಸ್ವಲ್ಪ ಝೂಮಾಗಿ ಕಾಣಿಸ್ತಿದೆ ಅಷ್ಟೇ ಅಂದೆ. ಅವನು ಇಲ್ಲ ಸರ್ ಇಲ್ಲ, ಇದು ರೆಗ್ಯುಲರ್ ಬೆಟ್ಟ ಅಲ್ಲ, ಇದು ನಾವು ಸೂಸೈಡ್ ಪಾಯಿಂಟ್ ಅಂತ ಕರಿತೇವೆ ಅಂದ. ಸೊ ನಾನು ಹಾಗಾದ್ರೆ ಎಷ್ಟೊತ್ತು ಕಾಯ್ಬೇಕು ಅಂತ ಕೇಳಿದೆ. ಯಾಕಂದ್ರೆ ನಮ್ಮ ದೇಶದಲ್ಲೇ ಅಲ್ವಾ ಸೂಸೈಡ್ ಅಂತ ಒಂದು ಡೆಡಿಕೇಟೆಡ್ ಜಾಗ ಇರೋದು. ಅದಕ್ಕೆ ಟಿಕೆಟ್ ತೊಗೊಂಡೋಗ್ಬೇಕು. ಅದು ನಂಗೇನು ಅರ್ಥ ಆಗಲ್ಲ ಅಂದರೆ, ನೀವು ಪಕ್ಕದ ಬೆಟ್ಟಲ್ಲಿ ಬೈನೋಕ್ಯುಲರ್ ಯಾಕೆ ಇಟ್ಟಿದ್ದೀರಾ? ಇದು ವ್ಯೂ ಪಾಯಿಂಟ್ ಅಲ್ವಾ, ಇದನ್ನ ವಿಟ್ನೆಸ್ ಪಾಯಿಂಟ್ ಯಾಕೆ ಮಾಡ್ತಿದ್ದೀರಾ? ಆಮೇಲೆ ನಾನು ಟೂರಿಸ್ಟು, ನಾನೇನು ಡೈವಿಂಗ್ ಇನ್ಸ್ಟ್ರಕ್ಟ್ರಾ? ನಾನು ಹಿಂಗೆ ನೋಡಿಕೊಂಡು ಸರ್ ನಿಮ್ಮ ಜಂಪ್ ಮಾತ್ರ ಸಕ್ಕದಾಗಿದೆ, ಆದರೆ ಲ್ಯಾಂಡಿಂಗು ಪ್ರಳಯ. You guys have been a very kind audience, okay? ಯಾರೇ ಸೋಪ್ ಸೇದೋರು ಇದ್ದೀರಾ? ಡು ಹ್ಯಾವ್ ಎನಿ ಸ್ಟೋನರ್ಸ್ ಇನ್ ದ ಕ್ರೌಡ್? ನನಗೂ ಫ್ರೆಂಡ್ಸ್ ಇದ್ದಾರೆ ಜಾಯಿಂಟ್ ಸ್ಮೋಕ್ ಮಾಡೋರು. ನನಗೆ ಇಷ್ಟ ಇಲ್ಲ, ಯಾಕಂದರೆ ಹೆಲ್ತ್ ಹಾಳು ಮಾಡ್ಕೊತೀವಿ. ಅದೇ ನಂಗೆ ಒಂದು ಅರ್ಥ ಆಯಿತು, ನೀವು ಏನೇ ಗೆದ್ದರೂ ಇವ್ರ ಜೊತೆ ಆರ್ಗ್ಯುಮೆಂಟ್ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ನಾನು ನನ್ನ ಫ್ರೆಂಡ್ ಹತ್ರ ಹೋದೆ, ಹೇಳಿದೆ ಏನಕ್ಕೋ ಇದೆಲ್ಲ ಸೇದ್ತಿದ್ಯಾ, ಹಾಳಾಗಿ ಹೋಗ್ತೀಯಾ, ಸೇದೋದು ಬಿಡು ಅಂತ ಹೇಳಿದ್ರೆ ಅವನು, ಮಗ ನಾನು ಸೇದಿಲ್ಲ ಅಂದರೆ ಯಾರು ಬೇರೆಯವ್ರು ಸೇರ್ತಾರೆ, ಅವ್ರು ಹಾಳಾಗಿ ಹೋಗ್ತಾರೆ ಅಂತ ಹೇಳಿದ್ರು. ಲೋಕ ಕಲ್ಯಾಣಿ ಇವನು. ನಾ ಅದಕ್ಕೆ ಹೇಳಿದೆ, ಇಲ್ಲ ಮಗ ಒಂದು ಕೆಲಸ ಮಾಡು, ಇದನ್ನ ಡೆಸ್ಟ್ರಾಯ್ ಮಾಡಿಬಿಡು ಅಂತ ಹೇಳಿದೆ, ನಾಶ ಮಾಡಿಬಿಡು ಅಂತ ಹೇಳಿದೆ.
ಅವನು ಬ್ರೋ ವೀಡ್ ಇಸ್ ಅನ್ ಇಂಡಿಸ್ಟ್ರಕ್ಟಬಲ್ ಫೋರ್ಸ್ ಅಂತ ಹೇಳ್ದ. ವೀಡು ಅವಿನಾಶಿ ಶಕ್ತಿ ಅಂತ ಹೇಳ್ದ ಅವನು. ನಾನು ಅದು ಹೆಂಗ, ಯು ಕ್ಯಾನ್ ಡೆಸ್ಟ್ರಾಯ್ ಇಟ್, ಕೆಲಸ ಮಾಡು ನೀರಿಗೆ ಹಾಕ್ಬಿಟ್ಬಿಡು ಅಂತ ಹೇಳ್ದೆ. ಅವ್ನು ನೀರಿಗೆ ಹಾಕಿದ್ರೆ ದಡ ಸೇರಿ ಮತ್ತೆ ಚಿಗುರುತ್ತೆ ಅಂದ. ಪಾಯಿಂಟ್. ಹೂತಾಕ್ಬಿಟ್ಬಿಡು ಅಂತ ಹೇಳ್ದೆ. ಹೂತಾಕಿದ್ರೆ ಮಳೆ ಬಂದರೆ ಮತ್ತೆ ಚಿಗುರುತ್ತೆ ಗುರು ಅಂತ. ಪಾಯಿಂಟ್. ಸುಟ್ಬಿಡು ಅಂತ ಹೇಳ್ದೆ. ಅವ್ನು ಜಾಯಿಂಟ್ ಹಚ್ಕೊಂಡು ಮಗ ಅದನ್ನೇ ಮಾಡ್ತಾನೆ ಮಗ